ಅದರಲ್ಲಿ ನಾನಾ ರೀತಿಯ ಚಿಕಿತ್ಸೆಗಳಿದೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಚಿಕಿತ್ಸೆಯಲ್ಲಿ ಏನೆಲ್ಲ ವಿಧಗಳಿರುತ್ತೆ, ಯಾವ ರೀತಿಯ ಪ್ಯಾರಾಲಿಸಿಸ್ ಆದಾಗ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಬೆಲ್ಲೋಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞರು, ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ DC ಇಂಟರ್ನ್ಯಾಷನಲ್ ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್ ಸರ್ವಿಸಸ್. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಈಗ ಮೊದಲನೇದಾಗಿ ನಾವು ನೋಡ್ತಾ ಹೋಗೋದಾದ್ರೆ ಈ ಸ್ಟ್ರೋಕ್ ಆದಾಗ ಆಲ್ಮೋಸ್ಟ್ ಆಮೇಲೆ ರಿಕವರಿ ಆಗಬೇಕು ಅಂದರೆ ಮೇನ್ ಆಗಿ ಎಲ್ಲ ಸಜೆಸ್ಟ್ ಮಾಡಿದೆ ಫಿಸಿಯೋಥೆರಪಿಸ್ಟ್ ಒಂದು ಮಾಡಿಸಿ, ಫಿಸಿಯೋಥೆರಪಿ ಹೋಗಿ ಅಂತೆಲ್ಲ ಹೇಳ್ತಾರೆ. ಸೊ ಮೇನ್ಲಿ ಏನು ಹಾಗಂದ್ರೆ ಯಾವ ಪೇಷಂಟಿಗೆ ಅದನ್ನು ನೀಡಿರುತ್ತೆ, ಅದರಲ್ಲೂ ವಿಧಗಳಂತ ಏನಾದರೂ ಇರುತ್ತಾ ಮೇಡಮ್? ಹಿಂದಿನ ಸಂಚಿಕೆಯಲ್ಲಿ ನಾವು ಆಲ್ರೆಡಿ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಫಿಸಿಯೋಥೆರಪಿ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಫಿಸಿಯೋಥೆರಪಿ. ಇದರಲ್ಲಿ ಏನಂದ್ರೆ ನಿಮಗೆ ಫಿಸಿಯೋಥೆರಪಿಲಿ ಏನಂದರೆ ಒಂದು ಎಕ್ಸಸೈಸ್ ಥೆರಪಿ ಅಂತ ಬರುತ್ತೆ, ಎಲೆಕ್ಟ್ರೋಥೆರಪಿ ಅಂತ ಬರುತ್ತೆ, ಮತ್ತು ಬೇರೆ ಬೇರೆ ವಿಧ ಇದೆ. ಆ್ಯಕ್ಚುಲಿ ಇದು ಒಂದು ದೊಡ್ಡ ಸಾಗರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಜನರಲಾಗಿ ನಾರ್ಮಲಿ ಏನು ಹೇಳ್ತಾರೆ, ಫಿಸಿಯೋಥೆರಪಿ ಅಂದರೆ ಜಸ್ಟ್ ಸಿಂಪಲ್ ಅಂತ ತಿಳ್ಕೊಂಡ್ಬಿಡ್ತಾರೆ, ಎಕ್ಸಸೈಸ್ ಮಾಡಿಸೋದಷ್ಟೇ ಅಂತ ತಿಳ್ಕೊಳ್ತಾರೆ. ಅದು ಒಂದು ದೊಡ್ಡ ಸಾಗರ ಅದು ಆ್ಯಕ್ಚುಲಿ. ಯಾಕಂದರೆ ಅದು ಏನಾಗಿರ್ತದೆ, ಹಾಸ್ಪಿಟಲಲ್ಲಿ ನ್ಯೂರಲಿಸ್ಟ್ ಬರ್ಬಿಡ್ತಾರೆ ಫಿಸಿಯೋಥೆರಪಿ ಮಾಡಿಸಿ ಅಂತ, ಅವರಿಂದ ಒಂದು ಲೈನ್ ಬರೆದ್ಬಿಟ್ಟಿರ್ತಾರೆ ಅಷ್ಟೇ ಇದರಲ್ಲಿ. ಅದು ಒಳಗಡೆ ಬಂದಮೇಲೆ ಅವ್ರಿಗೆ ಏನಂತ ಗೊತ್ತಿರಲ್ಲ ಇದರಲ್ಲಿ. ಯಾಕಂದರೆ ಇದು ದೊಡ್ಡ ಸಾಗರ. ಇದರಲ್ಲಿ ತುಂಬ ಇವುಗಳಿದ್ದಾವೆ. ಈಗ ನಿಮಗೆ ಕೈಗಳಿಗಿಂತಲೇ ಬೇರೆ ಇದೆ, ಕಾಲುಗಳಿಗಿಂತಲೇ ಬೇರೆ ಇದೆ, ಮತ್ತು ನಂತರ ನಿಮಗೆ ಎಲೆಕ್ಟ್ರಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಕೆಲವೊಮ್ಮೆ ಇದೆ ಇದರಲ್ಲಿ, ಅವುಗಳಿಗಿಂತಲೇ ಬೇರೆ ಇದೆ ಇದರಲ್ಲಿ. ಸೊ ನಿಮಗೆ ಈ ಕೈ ಕಾಲುಗಳಿಗೆ ಅಂದರೆ ಅದಕ್ಕಿಂತಲೇ ಎಕ್ವಿಪ್ಮೆಂಟ್ಸು ಬರ್ತವೆ ಆ್ಯಕ್ಚುಲಿ ಇದರಲ್ಲಿ. ಈಗ ಕಾಲ ಆಡಲ್ಲ ಅಂದರೆ ಅದಕ್ಕೆ ಸಸ್ಪೆನ್ಷನ್ ಥೆರಪಿ ಅಂತ ಬರುತ್ತೆ. ಸಸ್ಪೆನ್ಷನ್ ಥೆರಪಿ ಯಾಕೆ ಮಾಡ್ತೀವಿ, ಸೈಕ್ಲಿಂಗ್ ಬರುತ್ತೆ, ಮತ್ತು ನಂತರ ಎಕ್ಸಸೈಸ್ಗಳು ಬರುತ್ತೆ, ಎಕ್ಸಸೈಸ್ ಡಂಬಲ್ಸ್ ಬರುತ್ತೆ, ಮತ್ತು ಈವನ್ ಯು ಕ್ಯಾನ್ ಗೋ ಫಾರ್ ಹೈಯರ್ ಲೆವೆಲ್ಗೆ ಹೋದರೆ ಈವನ್ ಹೈಯರ್ ಲೆವೆಲ್ ಫಿಟ್ನೆಸ್ಸು ಬೇಕಾಗುತ್ತೆ. ಆ ಲೆವೆಲ್ವರೆಗೂ ಸಹ ಇರುತ್ತೆ ಆ್ಯಕ್ಚುಲಿ ಇದರಲ್ಲಿ ಮಾಡ್ಬೋದು. ಅದಕ್ಕೆ ಎಲೆಕ್ಟ್ರೋಥೆರಪಿ ಅಂತ ಬರುತ್ತೆ. ಇವಾಗ ನಾನು ಫಿಸಿಯೋಥೆರಪಿ ಯಾವ್ದು ಮಾಡಬೇಕು ಅಂತ ಡಾಕ್ಟರ್ ನೀವು ಹೇಳಿದ್ರೆ ಅವ್ರು ಅಷ್ಟೇ ಬರೀತಾರೆ ಅಂತ, ಅವ್ರಿಗೆ ಯಾವ್ದು ನೀಡ್ ಇರುತ್ತೆ, ಯಾವ್ದು ಮಾಡಿಸ್ಬೇಕು ಅಂತ. ಸೊ ನಿಮ್ಮಲ್ಲಿ ಬಂದ್ಮೇಲೆ ನೀವು ಡಿಸೈಡ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಅಂತ ನಾವೇ ಡಿಸೈಡ್ ಮಾಡೋದು, ಏನು ಮಾಡಬೇಕು, ಯಾವ ರೀತಿ ಚಿಕಿತ್ಸೆಗಳು ತಗೋಬೇಕು. ಈ ಎಕ್ಸಸೈಸ್ ಕೊಟ್ಟರೆ ಈ ರೀತಿ ಪೇಷಂಟ್ ಹೆಂಗೆ ರಿಕವರಿ ಬರುತ್ತೆ. ಸಪೋಸ್ ಈಗ ಕೈಗೆ ಅಂತ ನಾವೇನು ಮಾಡಿದ್ವಿ, ಯಾವ ಡಿಸೈನ್ಡ್ ಎಕ್ವಿಪ್ಮೆಂಟ್ಸ್ ಇದಲ್ಲೇ ಆ ಎಕ್ಸಸೈಸ್ ಮಾಡಿದರೆ ನಮಗೆ ಯಾವ ರೀತಿ ಇಂಪ್ರೂವ್ಮೆಂಟ್ ಬರುತ್ತೆ ಅಂತ ಅದು ಎಕ್ಸಸೈಸ್ ಇದು ಮಾಡಿದ್ಮೇಲೆ ಗೊತ್ತು. ಅದಕ್ಕೆ ನಾವೇನಾದ್ರಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಆ್ಯಕ್ಚುಲಿ ಇದರಲ್ಲಿ. ನಾವು ಕಲಿಯುವಾಗಲೇ ಟ್ರೈನಿಂಗ್ ಕೊಟ್ಟಿರ್ತಾರೆ. ನಾವು ಈಗ ಓವರ್ ದ ಪೀರಿಯಡ್ ನಾವೇನು ಮಾಡ್ತೀವಿ, ಇನ್ನೂ ಎಲ್ಲ ಈಗ ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ಹೊರಗಡೆ ಏನು ನಡೀತಾ ಇರುತ್ತೆ ಅದನ್ನೆಲ್ಲದನ್ನು ನಾವು ಅಳವಡಿಸ್ಕೊಂಡು ನಾವು ಇದು ಮಾಡ್ತಾ ಹೋಗ್ತೇವೆ ಆ್ಯಕ್ಚುಲಿ. ಓಕೆ, ಈಗ ಹಾಗಿದ್ರೆ ಒಬ್ಬರು ಪೇಷಂಟಿಗೆ ಇಂಡಿವಿಜುವಲ್ ಆಗಿ ಅವ್ರಿಗೆ ಮಾತ್ರ ಥೆರಪಿ ಕೊಡೋದು ಆ ರೀತಿ ಇರುತ್ತಾ, ಅಥವಾ ಗ್ರೂಪಲ್ಲಿ ಇರುತ್ತಾ, ಹೇಗೆ ಅವರಿಗೆ ಟ್ರೀಟ್ಮೆಂಟ್? ಕೆಲವೊಂದು ಗ್ರೂಪು ಬರುತ್ತೆ, ಇಂಡಿವಿಜುವಲ್ ಆಗಿ ಬರುತ್ತೆ. ಬಟ್ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಕೊಟ್ಟಷ್ಟು ಏನಾಗುತ್ತೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಾಲಿಟಿ ರಿಕವರಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಕೆಲವರು ಏನಂದರೆ ಮಾನಸಿಕವಾಗಿ ಸ್ಟ್ರೋಕ್ ಆದಮೇಲೆ ಮಾನಸಿಕವಾಗಿ ಕುಗ್ಗಿರ್ತಾರೆ, ಅವ್ರಿಗೆ ಯಾವ ರೀತಿ ಇದು ಮಾಡಬೇಕಂತ ಗೊತ್ತಿರಲ್ಲ ಅದಲ್ಲೇ. ಸೊ ಅಂಥ ಕೇಸಸ್ಗಳಿಗೇನೆಂದರೆ ನಾವು ಅವ್ರಿಗೆ ಗ್ರೂಪಲ್ಲಿ ಕೊಡಬೇಕಾಗುತ್ತೆ. ಅವ್ರಿಗೆ ಮಾನಸಿಕವಾಗಿ ಕುಗ್ಗಿರೋ ಅವ್ರನ್ನೇನೋ ಲೈಮ್ ಲೈಟಿಗೆ ತರಬೇಕು ಆ್ಯಕ್ಚುಲಿ. ನಾರ್ಮಲಿ ಸ್ಟ್ರೋಕ್ ಆದಮೇಲೆ ಏನಾಗುತ್ತೆ ಅಂದರೆ ಎಷ್ಟೊಂದು ಪೇಷಂಟ್ಸ್ಗಳಿದ್ರೆ ಅವರು ಮಾನಸಿಕವಾಗಿ ಕುಗ್ಗಿರ್ತಾರೆ ಆ್ಯಕ್ಚುಲಿ. ಸೊ ಹಾಗಾಗಿನೇ ನಾವು ಹೇಳೋದು ಲಾಸ್ಟ್ ಟೈಮ್ ಬಿಗಿನಿಂಗಿಂದ ಹೇಳ್ತಾ ಬರ್ತಾ ಇದ್ದೀವಿ, ಸ್ಟ್ರೋಕಿಗೆ ನಾವೇನಾದರೆ ಇಮಿಡಿಯೇಟ್ ಇಂಪಾರ್ಟೆನ್ಸ್ ಕೊಡಬೇಕು, ಬೇಗ ರಿಕವರಿ ತರಬೇಕು ಅಂತ ನಾವು ಅವಾಗಲಿಂದನೇ ಹೇಳ್ತಾ ಇದ್ದೀವಿ ಆ್ಯಕ್ಚುಲಿ. ಓಕೆ, ಇವಾಗ ಹಾಗೆ ಭಾಳ ಇಂಪಾರ್ಟೆಂಟ್ ಅದು ಆ್ಯಕ್ಚುಲಿ ಇದರಲ್ಲಿ. ಎಷ್ಟು ದಿನ ಕೊಡಬೇಕಾಗಿರುತ್ತೆ ಫಿಸಿಯೋಥೆರಪಿ? ಡಿಪೆಂಡ್ ಆನ್ ಡ್ಯಾಮೇಜ್ ಮೇಲೆ. ಇಫ್ ದ ವೆರಿ ಮಿನಿಮಲ್ ಡ್ಯಾಮೇಜ್ ಮೇ ಬಿ 1 month, 1.5 month, ಅಥವಾ ಒಂದು ಸಮ್ ಟೈಮ್ ಕೇಸಸ್ ಆ್ಯಕ್ಚುಲಿ 15 days ತೊಗೊಂಡಿದ್ದೆ ಆ್ಯಕ್ಚುಲಿ ದೇ ರಿಕವರ್. ಕೆಲವೊಮ್ಮೆ ಏನಾಗುತ್ತೆ, ಡ್ಯಾಮೇಜ್ ಜಾಸ್ತಿ ಇದ್ದರೆ ಇಟ್ ವಿಲ್ ಟೇಕ್ ಲಾಂಗ್ ಟರ್ಮ್ ತಗೊಳ್ಳಿ. ಅದು ಸ್ಪೆಷಲಿ ಯಂಗ್ ಜನ್ರೇಷನ್ ಏನಾಗುತ್ತೆ, ಬೇಗ ರಿಕವರಿ ಬಂದ್ಬಿಡುತ್ತೆ. ಈ ಓಲ್ಡರ್ ಜನ್ರೇಷನ್ ಇರ್ತಾರಲ್ಲ ಅವ್ರಗಳಿಗೆ ಏನಂದರೆ ನಾವು ಎಷ್ಟು ಬಿಗಿನಿಂಗಲ್ಲಿ ಬರ್ತಾರೆ ಅಷ್ಟು ಬೇಗನೆ ರಿಕವರಿ ಬರುತ್ತೆ. ಅಂದರೆ ಅಷ್ಟು ಕ್ವಾಲಿಟಿ ಬರುತ್ತೆ, ಅಷ್ಟು ಬೇಗನೆ ರಿಕವರಿ ಬರುತ್ತೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಮ್ಯಾಕ್ಸಿಮಮ್ ಕ್ವಾಲಿಟಿ. ಅವ್ರನ್ನ ಇಂಡಿವಿಜುವಲ್ ಮಾಡಿಬಿಡ್ಬೋದು. ಬಟ್ ಅದೇ ನೀವು ಡಿಲೇ ಮಾಡ್ತಾ ಹೋದಷ್ಟು ಏನಾಗುತ್ತೆ, ಕ್ವಾಲಿಟಿ ಕಮ್ಮಿ ಆಗ್ತದೆ. ದೇ ಮೇ ನಾಟ್ ಗೆಟ್ ಗುಡ್ ರಿಸಲ್ಟ್. ಎಸ್ಪೆಷಲಿ ಆಫ್ಟರ್ 60s ಆ್ಯಕ್ಚುಲಿ, 50-60s ಆದಮೇಲೆ. ಬಿಫೋರ್ ದಟ್ ದೇ ಆರ್ ಹ್ಯಾವಿಂಗ್ ಸ್ಟೆಮಿನಾ ಇರುತ್ತೆ, ಮಸಲ್ ಪವರ್ ಇರುತ್ತೆ, ಎಲ್ಲ ಇದಿರುತ್ತೆ. ಓನ್ಲಿ ಮಸಲ್ ಬಿಲ್ಡಪ್ ಮಾಡೋದು ಅಷ್ಟೇ, ಬೇಗ ರಿಕವರಿ ಬಂದ್ಬಿಡುತ್ತೆ ಮೇಡಮ್ ಆ್ಯಕ್ಚುಲಿ. ಓಕೆ, ಇವಾಗ ನಾರ್ಮಲಿ ಫಿಸಿಯೋಥೆರಪಿ ಅಂದ ತಕ್ಷಣ ಎಕ್ಸಸೈಸ್ ಮಾಡಿಸೋದಲ್ಲ ನೋಡಿ, ಅದೇನು ಎಕ್ಸಸೈಸ್ ಅಷ್ಟೇ ಇರುತ್ತೆ, ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ನಮ್ಮ ಒಂದು ಪ್ರಾಬ್ಲಮ್ ಏನಿರುತ್ತೆ ಅದು ಜಸ್ಟ್ ಎಕ್ಸಸೈಸಿಂದ ಕ್ಯೂರ್ ಆಗಿಬಿಡುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಕ್ವಶನ್ಸ್ ಆಗಿರುತ್ತೆ. ಸೊ ಏನು ಹೇಳ್ತೀರಾ ಅದಕ್ಕೆ?
ಮೇಡಮ್ ಫಿಸಿಯೋಥೆರಪಿಲಿ ಈಗ ಅದೇನೆಂದರೆ ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದ್ದರೆ ಅದನ್ನು ನಾವು ಎಷ್ಟು ಆಳಕ್ಕೆ ಇಳಿತೀವಿ ಅಷ್ಟು ನಮಗೆ ನಾವು ಹೆಚ್ಚು ಬೇಗ ಪೇಷಂಟ್ಗಳನ್ನ ಗುಣ ಮಾಡ್ಬೋದು ಆ್ಯಕ್ಚುಲಿ. ಇದು ಸ್ಪೆಷಲಿ ನಮ್ಮ ಸೆಂಟರ್ಸಲ್ಲಿ ಏನಂದರೆ ನಾವು ಆ ರೀತಿ ಮಾಡಿದ್ದೀವಿ ಆ್ಯಕ್ಚುಲಿ. ನೋಡಿ ಅದೊಂದು ಇದರಲ್ಲಿ ಏನು ಕಾಣ್ತಾ ಇದೆ ಅದು ಬ್ರೈನು ನರ್ವ್ ಏನಿರುತ್ತೆ ಅದು ಕನೆಕ್ಟಿವಿಟಿ ತೊಗೊಳ್ಳೋದು ಆ್ಯಕ್ಚುಲಿ, ಅದು ಬೆಳೆಯೋದು ಆ್ಯಕ್ಚುಲಿ ಇದ್ರೆ ಇದು ಪ್ರತಿ ಸೆಕೆಂಡಲ್ಲೂ ನಡೀತಾನೆ ಇರುತ್ತೆ ಬ್ರೈನಲ್ಲಿ ಇದರಲ್ಲಿ. ಹಾಗಾಗಿ ಏನಂದರೆ ಎಷ್ಟು ನಾವು ಇಂಟೆನ್ಸಿವ್ ಆಗಿ ಎಷ್ಟು ನಾವು ಒಳ್ಳೆ ಮ್ಯಾನೇಜ್ಮೆಂಟ್ ಕೊಡ್ತೀವಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಾಲಿಟಿ ರಿಸಲ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬೇಗನೆ ಅವರು ನಾರ್ಮಲಿಗೆ ಬರ್ಬೋದು ಆ್ಯಕ್ಚುಲಿ, ಓಡಾಡ್ಬೋದು ಅಡ್ಡಾಡ್ಬೋದು ಎಲ್ಲ ಮಾಡ್ಬೋದು ಆ್ಯಕ್ಚುಲಿ. ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸರ್ ಇದು, ಎಷ್ಟು ನೀಡ್ ಇದೆ ಅಂತ ಹೇಳ್ಬೋದು ಈ ಫಿಸಿಯೋಥೆರಪಿ ಅನ್ನೋದು ಈ ಸ್ಟ್ರೋಕ್ ಆದಾಗ? ಇದು ಸಾಮಾನ್ಯವಾಗಿ ನನ್ಗೆ ಗೊತ್ತಿರೋಂಗೆ ತುಂಬ ಇತ್ತೀಚೆಗೆ ಇಷ್ಟೊಂದು ಜಾಸ್ತಿ ಆಗ್ತಾ ಇರೋದು, ಅಂದರೆ ಒಂದು ಅವೇರ್ನೆಸ್ ಬರ್ತಾ ಇರೋದು ಫಿಸಿಯೋಥೆರಪಿ ಬಗ್ಗೆ ನನ್ಗೆ ಗೊತ್ತಿರೋಂಗೆ ಇತ್ತೀಚೆಗೆ ಮೇ ಬಿ ಹಳೇದರಿಂದ ಇತ್ತು, ಬಟ್ ಯಾರಿಗೂ ಜನಕ್ಕೆ ಅಷ್ಟೇ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಅಂತ ನನಗೆ. ಏನಂದರೆ ಅದು ಬಗ್ಗೆ ಸಾಕಷ್ಟು ಡೆವಲಪ್ ಆಗ್ಬೇಕು ಮೇಡಮ್ ಆ್ಯಕ್ಚುಲಿ ಇದರಲ್ಲೇ. ಏನಂದರೆ ಮುಂಚೆ ಎಲ್ಲ ಏನಂದರೆ ಅದು ಮುಂಚೆ ಬಂದ್ಬಿಟ್ಟಿದೆ ಆ್ಯಕ್ಚುಲಿ, ಏನಂದರೆ ಅದ್ರ ಬಗ್ಗೆ ಸರಿಯಾದ ಇವುಗಳು ಇರಲಿಲ್ಲ, ವ್ಯವಸ್ಥೆಗಳು ಇರಲಿಲ್ಲ. ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆದಂಗೆಲ್ಲ ನಿಮಗೇನಂದರೆ ಅದ್ರ ಬಗ್ಗೆ ಎಲ್ಲ ಹೊಸ ಇವು ಬರ್ತದೆ. ಈಗ ನಾವು ಎವ್ರಿಥಿಂಗ್ ಈಸ್ ಇನ್ ಹ್ಯಾಂಡ್. ಎಲ್ಲರೂ ಏನಂದರೆ ಮೊಬೈಲಲ್ಲೇ ನೋಡ್ಬಿಟ್ಟು ಇದು ಮಾಡ್ತಾರೆ, ಏನು ಎಕ್ಸಸೈಸ್ ಮಾಡ್ಬೋದು ಅಂತ ಅವರೇ ಡಿಸೈಡ್ ಮಾಡ್ತಾರೆ. ಆ ಲೆವೆಲ್ ಬಂದುಬಿಟ್ಟಿದ್ದಾರೆ ಆ್ಯಕ್ಚುಲಿ ಈಗ ಇದರಲ್ಲೇ. ಸೊ ಅದಕ್ಕೆ ನಾವು ಹೇಳೋದೇನೆಂದರೆ ಥೆರಪಿಸ್ಟ್ನೊಬ್ಬರನ್ನ ಇಟ್ಕೋಬೇಕು ಕಂಪಲ್ಸರಿ. ಅವರು ಸ್ವಚಿಕಿತ್ಸೆಗಳನ್ನು ಮಾಡಬಾರ್ದು ಆ್ಯಕ್ಚುಲಿ, ಅದರಿಂದ ಏನಂದರೆ ಸಮಸ್ಯೆಗಳು ಜಾಸ್ತಿ ಬರ್ತವೆ ಆ್ಯಕ್ಚುಲಿ. ಓಕೆ, ಇವಾಗ ಹಾಗಿದ್ರೆ ಅದು ಎಷ್ಟು ನೀವು ಹೇಳಿದ್ರಿ ಮೊಬೈಲಲ್ಲಿ ನೋಡಿ ಕೂಡ ತಗೊಳ್ತಾರೆ, ಅವರೇ ಮಾಡ್ತಾರೆ ಅಂತ, ಅದೆಷ್ಟು ತೊಂದರೆ ಆಗತ್ತೆ, ಆಗ್ಬೋದಾ ತೊಂದರೆ? ಗೊತ್ತಿರಲ್ವಲ್ಲ, ಯಾಕಂದ್ರೆ ಬ್ರೈನ್ ಹೆಂಗೆ ರೆಸ್ಪಾನ್ಸ್ ಮಾಡುತ್ತೆ, ಬ್ರೈನ್ ಹೆಂಗೆ ವರ್ಕ್ ಮಾಡುತ್ತೆ ಅಂತ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ ಆ್ಯಕ್ಚುಲಿ. ಬ್ರೈನ್ ಈಸ್ ಹೇಳೋದಲ್ಲ ವೆರಿ ಕಾಂಪ್ಲೆಕ್ಸ್ ಆರ್ಗನ್ ಅದು ಆ್ಯಕ್ಚುಲಿ. ಅದು ಡಿಸಿಷನ್ ಮೇಕಿಂಗ್ಗೆ ವೆರಿ ತುಂಬ ಅಡ್ವಾನ್ಸಿಂಗ್ ಅದು. ಅಲ್ಲ, ಲಾಸ್ಟ್ ಒಂದು ಪ್ರೋಗ್ರಾಮಲ್ಲಿ ಹೇಳಿದೆ, ಜಸ್ಟ್ 1 ಕ್ಯೂಬಿಕ್ ಮಿಲಿಮೀಟ್ರಲ್ಲಿ ನೀವು 14,000 ಮೂವೀಸ್ಗಳನ್ನ ನೀವು ಹಾಕ್ಬೋದು ಆ್ಯಕ್ಚುಲಿ. ಅಷ್ಟು ಅಡ್ವಾನ್ಸ್ ಇದೆ. 14 ಕೋಟಿ ನರಕೋಶಗಳೇ ಇರ್ತವೆ ಬರೀ ಇದರಲ್ಲಿ, ಜಸ್ಟ್ 1 ಕ್ಯೂಬಿಕ್ ಮಿಲಿಮೀಟ್ರಲ್ಲಿ. ಸೊ ಬ್ರೈನ್ ಅಂದರೆ ನಿಮಗೆ 1.5 kg ತೂಕ ಇದೆ. 1.5 kg ಅಂದರೆ ನೀವು ಅದು ಆ 1 ಕ್ಯೂಬಿಕ್ ಮಿಲಿಮೀಟ್ರಿಗೂ 1.5 kg ತೂಕ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬ್ರೈನ್ ಎಷ್ಟು ಇದರಲ್ಲಿ ಇದೆ, ಅದರಲ್ಲಿ ಎಷ್ಟು ಸಂಕೀರ್ಣ ಇದೆ ಅಂತ. ಓಕೆ ಸರ್, ಇವಾಗ ಮತ್ತೊಂದು ಟ್ರೀಟ್ಮೆಂಟ್ ಅಂತ ನೋಡೋದಾದ್ರೆ ಕೈರೋಪ್ರಾಕ್ಟಿಕ್ ಅನ್ನೋದು ಕೂಡ ಸೊ ತುಂಬ ಮೇಜರಾಗಿ ಯೂಸ್ ಮಾಡ್ತಾರೆ, ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರಿ. ಲಾಸ್ಟ್ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ಕೂಡ ಹೇಳಿದ್ರಿ, ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳೋದಿದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಅದು, ಯಾರಿಗೆ ಕೊಡ್ತೀರಾ, ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋದಾದ್ರೆ? ಮೇಡಮ್, ಕೈರೋಪ್ರಾಕ್ಟಿಕ್ ಇದು ಏನಂದರೆ ಈಗ ಏನಂದರೆ ಇಂಡಿಯಾದಲ್ಲಿ ಏನಂದರೆ ಒಂದು 10-15 ವರ್ಷದಿಂದ ಬೆಳಕಿಗೆ ಬಂದಿರುವಂಥದ್ದು ಆ್ಯಕ್ಚುಲಿ. ಇದನ್ನು ಯಾರೂ ಅಷ್ಟು ಬಗ್ಗೆ ಇತ್ತು ಹಿಂದೆ. ನೀವು ನೋಡಿರ್ಬೋದು ಹಳ್ಳಿಗಳಲ್ಲಿ ಏನಂದರೆ ಉಳುಕ್ ತೆಗಿಯೋದು, ಕೈ ಕಾಲು ಎಳೆಯೋದು ಇವುಗಳಿಗೆ ಇತ್ತು ಆ್ಯಕ್ಚುಲಿ, ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಅದು ಇಲ್ಲ ನೀವು ಕಟಿಂಗ್ ಶಾಪ್ಗೆ ಹೋದರೆ, ಸಲೂನ್ಗೆ ಹೋದರೆ ಏನಂದರೆ ಅವರು ಕತ್ತು ತಿರುಗಿಸೋದು ಇದೆಲ್ಲ ಮಾಡ್ತಾರೆ ಇದರಲ್ಲಿ. ಅದಕ್ಕೇನಂದರೆ ಯಾವುದೇ ರೀತಿಯ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇರಲಿಲ್ಲ. ಹೆಂಗೆ ವರ್ಕ್ ಮಾಡುತ್ತೆ, ಈಚ್ ಮೂಳೆಗಳು ಹೆಂಗೆ ವರ್ಕ್ ಮಾಡುತ್ತೆ ಅಂತ ಏನೂ ಇರಲಿಲ್ಲ. ಸುಮ್ಮನೆ ಏನೋ ಯಾರೋ ಹಿರಿಯರು ಹೇಳ್ಕೊಟ್ಟಿದ್ರು ಮಾಡಿದ್ರು. ಈಗ ಇನ್ನೂ ಇದ್ದಾರೆ, ಹಳ್ಳಿ ಉಳೆಲ್ಲ ಇದ್ದಾರೆ ಆ್ಯಕ್ಚುಲಿ. ಬಟ್ ಇವುಗಳಿಗೇನೆಂದರೆ ದೇ ಹ್ಯಾಡ್ ಗಿವನ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್. ಈ ಒಂದೊಂದು, ಯಾಕಂದರೆ ಮಾಂಸಖಂಡಗಳು ಮೂಳೆಗಳು ಹೆಂಗೆ ಮೂವ್ ಆಗ್ತವೆ ಅನ್ನೋದಕ್ಕೆ ಒಂದೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದರಲ್ಲಿ. ಅದಕ್ಕೆ ಅಂದರೆ ಅನಾಟಮಿಕಲ್ ಬೇಸಿಸ್ ಆಗ್ಬೋದು, ಫಿಸಿಯಾಲಜಿ ಆಗ್ಬೋದು, ನ್ಯೂರಾಲಜಿ ಆಗ್ಬೋದು, ನರ್ವ್ಗಳು ಹೆಂಗಿರುತ್ತೆ, ಬ್ರೈನ್ ಹೆಂಗೆ ಇದು ಮಾಡುತ್ತೆ, ಮತ್ತು ಮಾಂಸಖಂಡಗಳು ಹೆಂಗೆ, ಅದ್ರ ಬೇಸ್ ಮೇಲೆ ದೇ ಹ್ಯಾವ್ ಡಿಸೈನ್ ದ ಟೆಕ್ನಿಕ್ಸ್. ಇದೇನೆಂದರೆ ಇದಕ್ಕೆ ಮೂಲ ಕೈರೋಪ್ರಾಕ್ಟಿಕ್ ಮೂಲ ಏನಂದರೆ ಒರಿಜಿನ್ ಬಂದ್ಬಿಟ್ಟು ನಿಮಗೆ ಎಲ್ಲ ಆಲ್ ಓವರ್ ವರ್ಲ್ಡ್ ಇದೆ. ಬಟ್ ಇದ್ರ ಬಗ್ಗೆ ಸಾಕಷ್ಟು ಇದು ಶುರು ಮಾಡಿದ್ದು US ಅಲ್ಲಿ ಆ್ಯಕ್ಚುಲಿ. ಇದರಲ್ಲಿ ಆಲ್ಮೋಸ್ಟ್ ಈಗ 100 ಇಯರ್ಸಿಂದ ಏನೇನು ಬಂದು ಅದು ಡೆವಲಪ್ ಬರ್ತಾ ಇದೆ ಆ್ಯಕ್ಚುಲಿ. ಈಗ ಏನಂದರೆ ತುಂಬ ಅಡ್ವಾನ್ಸ್ ಇದೆ. ಈಗ ದೇ ಆರ್ ಹೈಲಿ ಸಿಂಪ್ಲಿಫೈಡ್ ಮತ್ತು ಅಷ್ಟೇ ಇದು ಇದೆ ಆ್ಯಕ್ಚುಲಿ ಇದರಲ್ಲಿ. ಈಗ ನೋಡಿ ಅಲ್ಲಿ ವೀಡಿಯೋದಲ್ಲಿ ಕಾಣ್ತಾ ಇದೆ, ಅದೇನಂದರೆ ನಿಮಗೆ ನಾರ್ಮಲಿ ಇದು ಎಲ್ಲರಲ್ಲೂ ಇರುತ್ತೆ ಆ್ಯಕ್ಚುಲಿ ಇದರಲ್ಲಿ. ಏನಂದರೆ ಈಗ ನಿಮ್ಮನ್ನು ತೊಗೊಂಡ್ರೆ ನಿಮ್ಮಲ್ಲೂ ಬರುತ್ತೆ ಆ್ಯಕ್ಚುಲಿ. ನೀನು ಇದ್ಕೊಂಡ್ರೆ ನಾವು ಒಂದು ಇಮೇಜ್ ತೆಗೆದ್ರೆ ಆ ಇಮೇಜ್ ಏನಂದರೆ ನಿಮ್ಮದು ಬಾಡಿ ಅಲೈನ್ಮೆಂಟ್, ಬಾಡಿ ಎಲ್ಲ ಚೇಂಜ್ ಇರುತ್ತೆ ಇದರಲ್ಲಿ. ಇದು ಎಲ್ಲದಕ್ಕೂ ಅಫೆಕ್ಟ್ ಆಗುತ್ತೆ. ಈಗ ನಾವು ನಾರ್ಮಲಿ ಏನು ಮಾಡ್ತೀನಿ, ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗ್ತವ್ರು ಹೇಳ್ತಾರೆ ಕತ್ತು ನೋವಿದೆ, ಬರೀ ಕತ್ತು ಮೂಳೆ ಅಷ್ಟೇ ಎಕ್ಸ್ರೇ ತೆಗಿತಾರೆ, ಅದ್ರ ಬೇಸ್ ಮೇಲೆ ಹೇಳ್ತಾರೆ. ಬೆನ್ನು ಮೂಳೆ ಆಗ್ತದೆ, ಬೆನ್ನು ಮೂಳೆ ತೆಗಿತಾರೆ ಹೇಳ್ತಾರೆ ಇದರಲ್ಲೇ. ಮಂಡಿ ಇದೆ, ಮಂಡಿ ಹೇಳ್ತಾರೆ. ಬಟ್ ಈ ಕೈರೋಪ್ರಾಕ್ಟಿಕ್ ಮೆಥಡ್, ಈ ಮೆಥಡಲ್ಲಿ ಏನಂದರೆ ನೀವು ಇದರಲ್ಲಿ ನಾವು ಕಂಪ್ಲೀಟ್ ಹೋಲ್ ಬಾಡಿನ ನಾವು ಇದು ತೊಗೊಳ್ತೇವೆ ಆ್ಯಕ್ಚುಲಿ, ಅಲೈನ್ಮೆಂಟ್ ತೊಗೊಳ್ತೇವೆ. ಮೂಲ ಎಲ್ಲಿ ಸಮಸ್ಯೆ ಇದೆ ಅದನ್ನು ಈಗ ಸರಿಪಡಿಸ್ಬೋದು. ಮೊದಲು ಇರಲಿಲ್ಲ ಇದರಲ್ಲಿ, ಯಾಕಂದ್ರೆ ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋದ್ರಿಂದ ಮೂಲನ್ನೇ ನಾವು ಸರಿಪಡಿಸೋದ್ರಿಂದ ಈ ವಿಲ್ ಗೆಟ್ ವೆರಿ ಗುಡ್ ರಿಲೀಫ್, ಇಮಿಡಿಯೇಟ್ ರಿಲೀಫ್. ಈಗ ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್, ನಿನ್ನೆ ಒಬ್ಬರು ಬಂದಿದ್ರು ಆ್ಯಕ್ಚುಲಿ ಇದರಲ್ಲಿ. ಈಗ ಸ್ಟ್ರೋಕ್ ವಿತ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಇದೆ, ಅವ್ರಿಗೆ ಬ್ಯಾಲೆನ್ಸ್ ಇದೆ ಇದರಲ್ಲಿ. ಯಾಕಂದರೆ ಇಲ್ಲಿ ಇದು ಏನಂದರೆ ಸೆರಿಬೆಲ್ಲಮ್ ಅಂತ ನಾವು ಹೇಳ್ತೀವಿ ಇದು ಆ್ಯಕ್ಚುಲಿ. ಇದರಲ್ಲಿ ಇಟ್ ಹೋಲ್ಡ್ಸ್ ಕರೆಂಟ್ ದ ಬ್ಯಾಲೆನ್ಸ್ ಇದರಲ್ಲಿ.
ಅವ್ರಿಗೆ ಬ್ಯಾಲೆನ್ಸ್ ಪ್ರಾಬ್ಲಮ್ ಇದೆ ಆಲ್ಮೋಸ್ಟ್ ಒಂದು 8 ಮಂತ್ಸಿಂದ ಇದರಲ್ಲಿ. ಬಟ್ ವೆನ್ ಈ ಕೇಮ್ ಆ್ಯಕ್ಚುಲಿ ವೆನ್ ಈ ಟೆಸ್ಟೆಡ್ ಆ್ಯಕ್ಚುಲಿ ಈ ವಾಸ್ ಅನೇಬಲ್ ಟು ಸ್ಟ್ಯಾಂಡ್ ಫಾರ್ ಅದು ಒಂದು 2 ನಿಮಿಷನೂ ಅವ್ರು ನಿಂತ್ಕೊಳ್ಳೋಕ್ಕಿಲ್ಲ, ಬಾಡಿ ತುಂಬ ಜೋಲಿ ಹೋಗ್ತಾ ಇದೆ ಆ್ಯಕ್ಚುಲಿ. ಬಟ್ ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ. ನಂಜನಗೂಡು. ಓಕೆ, ಟಿವಿ ನೋಡಿ ಮಾತಾಡಬೇಡಿ. ಏನ್ ಪ್ರಾಬ್ಲಮ್ ಇದೆ ಹೇಳಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಸ್ಟ್ರೋಕ್ ಆಗದ 4 ವರ್ಷ ಆಯ್ತು. Okay. ಇಲ್ಲ, ಈಗ ಬತ್ತು ಮಾತು ಬತ್ತು. ಓಕೆ, ಓಡಾಡ್ತೀರಾ? ಹಲೋ, ಓಡಾಡ್ತೀರಾ? ಸತ್ಗತ್ತವ ಕಾಲು. ಓಕೆ, ಹಾಂ ಹಾಂ. ಯಾಕಂದರೆ ನೋಡಬೇಕಾಗುತ್ತೆ, ಅವರು ನಮ್ಮ ಸೆಂಟ್ರಿಗೆ ಬಂದರೆ ನಾವು ಅವರನ್ನು ಇದು ಮಾಡ್ಬೋದಾಗ್ತದೆ. ಅದು ಯಾಕೆಂದರೆ ಅವ್ರದ್ದು 4 ಹಳೆ ಕೇಸಸ್ಗಳು ಏನಾಗಿರುತ್ತೆ ನಾವು ಹೇಳಿದ್ವಲ್ಲ, ಈಗೇನು ಬ್ಯಾಲೆನ್ಸ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ, ಇದ್ರ ಸೈಡ್ ಎಫೆಕ್ಟ್ಸ್ಗಳು ಕೈ ಕಾಲುಗಳ ಮೇಲೆ ಲಾಸ್ಟ್ ಒಂದು ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಅಂದರೆ ಒಂದು ಕಡೆ ಭಾರ ಬೀಳೋದ್ರಿಂದ ಕೈ ಕಾಲುಗಳೆಲ್ಲ ಗಟ್ಟಿ ಆಗ್ತವೆ ಅಂತ. ಅವುಗಳನ್ನ ನಾವು ಉಳುಕ್ ತೆಗೆದುಬಿಟ್ಟು ಅವನ್ನ ಕೈರೋಪ್ರಾಕ್ಟಿಕ್ ಮೆಥಡಲ್ಲಿ ಅವುಗಳನ್ನು ಸರಿಪಡಿಸಿ ಅಲೈನ್ಮೆಂಟ್ ಸರಿಪಡಿಸಿದ್ರೆ ನಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಇದರಲ್ಲಿ. ಅಂದರೆ ನೆಕ್ಸ್ಟ್ ಏನಾಗುತ್ತೆ, ಯಾವ ಮೂಲ ಎಲ್ಲಿ ಪ್ರಾಬ್ಲಮ್ ಎಲ್ಲಿ ನಿಂತಿರುತ್ತೆ ಆ ಹಂತಕ್ಕೆ ಹೋಗ್ತೇವೆ, ಅಲ್ಲಿಂದ ಮತ್ತೆ ನಾವು ರಿಯಾಬ್ ಮಾಡ್ಕೊಂಡ್ಬಿಟ್ಟು ಸರಿಪಡಿಸ್ಕೋಬೋದು ಆ್ಯಕ್ಚುಲಿ. ಓಕೆ ಸರ್, ನಿಮ್ಮ ಪ್ರಾಬ್ಲಮ್ ಏನು ಹೇಳಿದ್ರಿ, ಒಂದ್ಸರಿ ಹಾಸ್ಪಿಟಲಿಗೆ ನೀವು ಕನ್ಸಲ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಒಮ್ಮೆ ತೋರಿಸ್ಕೊಳ್ಳಿ, ಗೊತ್ತಾಗುತ್ತೆ ಡೈರೆಕ್ಟ್ ಆಗಿ ಏನಾಗಿದೆ ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ. ಹಾಸ್ಪಿಟಲ್ ಅಡ್ರೆಸ್ ಹಾಗೆ ಕಾಂಟ್ಯಾಕ್ಟ್ ನಂಬರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತದೆ, ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಇವಾಗ ಹೇಳ್ತಿದ್ರಿ ಒಂದು ಕೇಸಸ್ ಆಗಿದೆ, ಜಸ್ಟ್ ಏನಂದರೆ ಬ್ಯಾಲೆನ್ಸ್, ಈ ವಾಸ್ ಹ್ಯಾವಿಂಗ್ ಎ ಬ್ಯಾಲೆನ್ಸ್ ಪ್ರಾಬ್ಲಮ್. ಅವ್ರೇನು 2 ನಿಮಿಷನೂ ನಿಂತ್ಕೊಳ್ಳೋಕ್ಕಾಗಲ್ಲ ಅವ್ರು ಆ್ಯಕ್ಚುಲಿ. ಇದ್ರೆ ಏನಾಗಿದೆ, ಈಗ ನಿಮ್ಗೇನು ತೋರಿಸ್ತಾ ಇದ್ದೀವಿ, ಈ ಅಲೈನ್ಮೆಂಟ್ಗಳು ಚೇಂಜ್ ಆಗೋದ್ರಿಂದ ಇದು ಆಫ್ಟರ್ ದ ಸ್ಟ್ರೋಕ್ ಸೈಡ್ ಎಫೆಕ್ಟ್ ಆ್ಯಕ್ಚುಲಿ ಇದರಲ್ಲಿ. ಅಂದರೆ ಕೈಕಾಲುಗಳು ಮೂಳೆಗಳು ಇವೆಲ್ಲೇನಾಗ್ತವೆ, ಶೇಪ್ ಚೇಂಜ್ ಆಗ್ತದೆ. ಯಾಕಂದರೆ ಅವರು ಒಂದು ಕಡೆ ಭಾರ ಬೀಳೋದ್ರಿಂದ ಅವ್ರು ವಾಕ್ ಮಾಡುವಾಗ ಏನಂದರೆ ದೇ ಅಡಾಪ್ಟ್ ನ್ಯೂ ಕೈಂಡ್ ಆಫ್ ಬೇರೆ ರೀತಿ ಅವರು ವಾಕಿಂಗು ನಡೆಯೋ ಸ್ಟೈಲ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಇದರಿಂದ ಏನಾಗುತ್ತೆ, ಮೂಳೆಗಳು ಗಟ್ಟಿ ಆಗಿಬಿಡ್ತವೆ, ಮಾಂಸಖಂಡಗಳ ಬ್ಯಾಲೆನ್ಸ್ ಚೇಂಜ್ ಆಗುತ್ತೆ. ಇವುಗಳನ್ನೇನೆಂದರೆ ನಾವು ಈ ಕೈರೋಪ್ರಾಕ್ಟಿಕ್ ಮತ್ತು ಆರ್ಥೋಸ್ಪಿನಾಲಜಿ ಅಂತ ಏನು ಬರುತ್ತೆ, ಅವುಗಳ ಮುಖಾಂತರ ವಿ ಕ್ಯಾನ್ ಅಡ್ಜಸ್ಟ್ ದ ಅಲೈನ್ಮೆಂಟ್ ಇಮಿಡಿಯೇಟ್ಲಿ ಆಫ್ಟರ್. ಅವರು 2 ನಿಮಿಷನೂ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಫಸ್ಟ್ ಇದರಲ್ಲಿ. ಆಫ್ಟರ್ ದ ಸೆಷನ್ ಜಸ್ಟ್ ಒಂದು 10 ನಿಮಿಷದ ಸೆಷನ್ ಅಷ್ಟೇ ಇದ್ದು, he was able to stand for almost 2 minutes. Balance is corrected actually. He was able to walk. He was quite happy actually, very much happy actually. ಮತ್ತೆ ಅವರ ಇದೇ ರೀತಿ ಇನ್ನೊಂದು 2-3 ಸಿಟ್ಟಿಂಗ್ ಬಂದರೆ ಇದು ತುಂಬ ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ಏನಾಗುತ್ತೆ, ನಮಗೆ ಬ್ರೈನಲ್ಲಿ ಎಷ್ಟು ಸಮಸ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ ಮ್ಯಾಕ್ಸಿಮಮ್. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಅವ್ರು ಜೋತಾಡ್ತಾರೆ ಅಂದರೆ ನಮ್ಗೆ ಏನಪ್ಪ ಮಾಡೋದು, ಹೆಂಗೆ ಟ್ರೀಟ್ಮೆಂಟ್ ತೊಗೊಳ್ಳೋದು, ಯಾಕಂದ್ರೆ ಬಾಡಿ ಕಂಟ್ರೋಲಲ್ಲಿ ಇಲ್ಲ, ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಇತ್ತು. ಈಗ ಹಾಗೆಲ್ಲ ಇಲ್ಲ ಈಗ ಆ್ಯಕ್ಚುಲಿ ಇದ್ರೆ. Very good changes. That's why I told actually ಏನಂದ್ರೆ we have to do the fusion of different treatments. ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಂದಿದೆ, ಎಷ್ಟು ವರ್ಷ ಸಮಸ್ಯೆ ಇದೆ ಅದನ್ನ ಕ್ಯೂರ್ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತಾ ಇರೋದು. ನೀವು ಕೈರೋಪ್ರಾಕ್ಟಿಕ್ ಇಂದ ಒಂದು 2 ಮಿನಿಟ್ಸ್ ಅಲ್ಲಿ ಕೂಡ ಅವ್ರು ನಿಂತ್ಕೊಳ್ಳಂಗ ಆಯ್ತು ಅಂತ, ಸಮಸ್ಯೆ ತುಂಬಾ ಬೇಗ ಕಂಡುಹಿಡಿಬಹುದು ಅಂತ. ಯಾವ ರೀತಿ ಟೆಸ್ಟ್ಗಳನ್ನ ಮಾಡ್ತೀರಾ ಇದರಲ್ಲಿ? ಬಟ್ ಮೇಡಮ್ ಅವರು ಬಂದರೆ ಫಸ್ಟು ನಾವು ಸ್ಟ್ರೋಕ್ ಯಾರೇ ಆಗಲಿ, ಅದು ಸ್ಟ್ರೋಕ್ ಆಗ್ಬೋದು, ಆರ್ಥೋಪೆಡಿಕ್ ಕೇಸ್ ಆಗ್ಬೋದು, ಬೆನ್ನು ನೋವು ಆಗ್ಬೋದು, ಕತ್ತು ನೋವು ಆಗ್ಬೋದು, ಮಂಡಿ ನೋವು, ಯಾವುದೇ ದೇಹದ ಯಾವುದೇ ಇದು ಉಳುಕು ನೋವು ಸಮಸ್ಯೆಗಳು ಇರಲಿ ಆ್ಯಕ್ಚುಲಿ ಬಂದರೆ ನಾವೇನಂದರೆ ಫಸ್ಟು ವಿ ವಿಲ್ ಸಿ ದ ಸ್ಪೈನ್ ಎಕ್ಸ್ರೇ ಇದೆ ಆ್ಯಕ್ಚುಲಿ. ಬೆನ್ನಿಂದ ಎಕ್ಸ್ರೇ, ಕಂಪ್ಲೀಟ್ ಎಕ್ಸ್ರೇ, ಟಾಪ್ ಟು ಬಾಟಮಿಂದ, ಮೇಲಿಂದ ಕತ್ತಿನ ತುದಿಯಿಂದ ಹಿಡಿದು ಸೊಂಟದ ಕೆಳಗವರೆಗೂ ಒಂದು ಅಲೈನ್ಮೆಂಟ್ ನೋಡ್ತೀವಿ. ಅದರಲ್ಲಿ ಒಂದು ಮತ್ತೆ ಅದ್ರ ಜೊತೆಗೆ ಈಗ ನಾವು ವಿಡಿಯೋ ಇದ್ರಲ್ಲಿ ತೋರಿಸಿದ್ದೀವಿ, ಒಂದು ನಮ್ಮಲ್ಲಿ ಚಾರ್ಟ್ ಇದೆ, ಅದರಲ್ಲಿ ಅಂದರೆ ನಾವು ಅವ್ರದ್ದು ಇದು ಟೆಸ್ಟ್ ಮಾಡ್ತೀವಿ ಆ್ಯಕ್ಚುಲಿ. ಅವ್ರದ್ದು ಕತ್ತು ಯಾವ ಲೆವೆಲ್ ಇದೆ, ಭುಜ ಯಾವ ಲೆವೆಲ್ ಇದೆ, ಸೊಂಟ ಯಾವ ಲೆವೆಲ್ ಇದೆ, ಕಾಲುಗಳು ಹೇಗಿದ್ದಾವೆ, ಮತ್ತು ಎಲ್ಲರೂ ಏರುಪೇರು ಇದೆಯಾ, ಅದನ್ನು ನೋಡಿದ್ರೆ ಒಂದು 70% ಗೊತ್ತಾಗ್ಬಿಡುತ್ತೆ. ಬಟ್ ಆಫ್ಟರ್ ದ ಎಕ್ಸ್ರೇ ವಿಲ್ ಗೆಟ್ ಆಲ್ಮೋಸ್ಟ್ 100% ಕನ್ಫರ್ಮೇಷನ್ ಸಿಗುತ್ತೆ. ಅದು ತೊಗೊಂಡ್ಮೇಲೆ ನಾವೇನಂದರೆ ಅದಕ್ಕಿಂತಲೇ ವಿ ಹ್ಯಾವ್ ಡಿವೈಸಸ್ ಆ್ಯಕ್ಚುಲಿ ಇದರಲ್ಲಿ. ಅದರಲ್ಲಿ ಅಂದರೆ ನಾವು ಕೈರೋಪ್ರಾಕ್ಟಿಕ್ ಮುಖಾಂತರ ಆರ್ಥೋಸ್ಪಿನಲ್ ಉಳುಕ್ ತೆಗಿತೆ, ಅಂದರೆ ಕತ್ತು ಸರಿ ಮಾಡ್ತವೆ. ಸ್ಪೈನು ಏನು ಇದಾಗಿರುತ್ತೆ, ಒಳಗಡೆ ಲಾಕ್ ಆಗಿಬಿಟ್ಟಿರುತ್ತೆ ಸ್ಪೈನ್ ಇದರಲ್ಲಿ ಆ್ಯಕ್ಚುಲಿ. ಸ್ಪೈನ್ ಬೆನ್ನು ಹುರಿ ಲಾಕ್ ಆಗಿರುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಥ್ರೂ ಟೆಕ್ನಿಕ್ ಮುಖಾಂತರ ಅದನ್ನು ರಿಲೀಸ್ ಮಾಡ್ತೀವಿ. ರಿಲೀಸ್ ಮಾಡ್ತಿದ್ದಂಗೆ ಅವ್ರಿಗೊಂದು ಅದು ಫ್ರೀ ಆಗಿಬಿಡುತ್ತೆ. ಈಗ ಇದು ಹೇಳ್ಬೇಕಂದ್ರೆ ಒಂದು ಈ ವಾಸ್ ಒಂದು ಪರ್ಸನ್ ಆ್ಯಕ್ಚುಲಿ, ಈ ವಾಸ್ ಹ್ಯಾವಿಂಗ್ ಬ್ಯಾಕ್ ಪೇನ್ ಆಲ್ಮೋಸ್ಟ್ ಒಂದು 10-15 years. ಸೊ ರಿಲೀಸ್ಡ್ ಆ್ಯಕ್ಚುಲಿ ಇದರಲ್ಲಿ ಇಮಿಡಿಯೇಟ್ಲಿ ಆಫ್ಟರ್ ಈಸ್ ವಾಕಿಂಗ್. ನಾವು ಕೈರೋಪ್ರಾಕ್ಟಿಕ್ ಆರ್ಥೋಸ್ಪಿನಾಲಜಿ ಇದು ಮುಖಾಂತರ ಕರೆಕ್ಟ್ ಮಾಡಿದಾಗ ಅವ್ರದ್ದು ಅಲೈನ್ಮೆಂಟ್ ಎಲ್ಲ ಚೆಕ್ ಮಾಡಿ ಇನ್ಸ್ಟೆಂಟ್ಲಿ ಮಾಡ್ತಿದ್ದಂಗೆ ನಾವು, ಯಾಕೆಂದ್ರೆ ಅವ್ರಿಗೆ ತೋರಿಸ್ಬಿಡ್ತೀವಿ ನಾವು ಆ್ಯಕ್ಚುಲಿ.
ಫಸ್ಟ್ ಬಂದಾಗ ಒಂದು ಫೋಟೋ ತೆಗಿತಿ, ಫೋಟೋಗ್ರಾಫ್ ತೆಗಿತಿ, ಆಫ್ಟರ್ ದ ಟ್ರೀಟ್ಮೆಂಟ್ ವಿಲ್ ಟೇಕ್ ಫೋಟೋಗ್ರಾಫ್ ಆ್ಯಕ್ಚುಲಿ ಇದ್ರೆ. ಓಕೆ ಸೊ ಆ ಫೋಟೋಗ್ರಾಫ್ ಮೇಲೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆ್ಯಕ್ಚುಲಿ. ಅವ್ರಿಗೆ ವಾಕಿಂಗ್ ಅವರು ದೇ ಸೋ ಹ್ಯಾಪಿ ಇದೆ ಆ್ಯಕ್ಚುಲಿ. ಅಂದರೆ ವಾಕಿಂಗು, ನಡೆಯಲಿಕ್ಕೆ, ಕಾಲು ಇಡಲಿಕ್ಕೆ ಎಲ್ಲದಕ್ಕೂ ಅವ್ರಿಗೆ ಈಸಿ ಆಗಿಬಿಡುತ್ತೆ ವಾಕಿಂಗ್ಲಿ. ದೇ ಎಕ್ಸ್ಪ್ರೆಸ್ ಸೋ ಮಚ್ ಆಫ್ ಗ್ರಾಟಿಟ್ಯೂಡ್ ಆ್ಯಕ್ಚುಲಿ. ಅದು ಏಕಂದರೆ ಹೌದು ತುಂಬ ಅದು ಹೇಳ್ತೀವಲ್ಲ, ತುಂಬ ಅಡ್ವಾನ್ಸ್ ಇದೆ ಆ್ಯಕ್ಚುಲಿ ಅದನ್ನೇ ಟ್ರೀಟ್ಮೆಂಟ್ಗಳನ್ನ. ಅದನ್ನೇ ನಾವು ಹೇಳ್ತಾ ಇದ್ದೀವಿ, ಬನ್ನಿ ತೊಗೊಳ್ಳಿ ಅಂತ ಪೇಷಂಟ್. ಈಗ ಅದು ಎಷ್ಟು ವರ್ಷದ ಆ ರೀತಿ ಪ್ರಾಬ್ಲಮ್ ಆಗಿದ್ರು ಕೂಡ, ಸೊ ನೀವು ಹೇಳ್ದಂಗೆ ಅಷ್ಟು ಒಂದೇ ಸಿಟ್ಟಿಂಗ್ ಅಲ್ಲಿ ಆಗಿರ್ಬೋದು. ಹೇಳಿದ್ನಲ್ಲ ನಾನು 90-year-old ಪರ್ಸನ್ಗೆ ಆ್ಯಕ್ಚುಲಿ ಲಾಸ್ಟ್ ಹೇಳಿದೆ, 87-year-old ಪರ್ಸನ್ಗೆ ವಿ ಡಿಡ್ ಇಟ್ ಅಂತ ರಿಲೀಸ್. ಅಂದರೆ ಡಿಪೆಂಡ್ ಆನ್ ಸಮ್ಟೈಮ್ಸ್ ಏನಾಗುತ್ತೆ, ಮೂಳೆಗಳು ಪೂರ ಬ್ಲಾಕ್ ಆಗಿರ್ತವೆ ಇದರಲ್ಲಿ. ಅಂಥ ಕೇಸಸ್ಸಲ್ಲಿ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರುತ್ತೆ ಅಷ್ಟೇ ಅಂತಲೇ. ಬಟ್ ದೇವೆಲ್ಲ ಅವ್ರದ್ದು ಲೈಫ್ ಸ್ಟೈಲು ಇದೆಲ್ಲ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಆಗುತ್ತೆ. ಇಮಿಡಿಯೇಟ್ ಬೆಂಡ್ ಆಗ್ಲಿಕ್ಕೆ ಬರುತ್ತೆ, ಕೆತ್ತುತ್ತಾರೆ, ಇದರಲ್ಲಿ ಬಾಡಿ ಫ್ರೀ ಆಗುತ್ತೆ ಅಂತಲೇ. ಇವನ್ನೇನಂದರೆ ನಾವು ಸ್ಟ್ರೋಕ್ ಕೇಸಸ್ಗೆ ಅಳವಡಿಸೋದ್ರಿಂದ ನಾವು ಈಗ ಏನು ಕಾಣ್ತಾ ಇದೆ ಈಗ ಅಳವಡಿಸೋದ್ರಿಂದ ನಾವೇನು ಅವುಗಳನ್ನೆಲ್ಲ ಏನು ಸೊಟ್ಟಾಗಿದೆ ಅವುಗಳನ್ನ ನೋಡಿ, ಅಲ್ಲಿ ಆ್ಯಂಗಲ್ ಇದೆ, ಆ್ಯಂಗಲ್ನ ಅಡ್ಜಸ್ಟ್ ಮಾಡ್ಬೋದು ಆಗ್ತದೆ ಇದರಲ್ಲಿ. ಅಡ್ಜಸ್ಟ್ ಮಾಡಿದ್ರೆ ಇನ್ಸ್ಟೆಂಟ್ ಇದರಲ್ಲಿ. ಅಲ್ಲ, ಇದು ಸ್ಟ್ರೋಕ್ ಆಗಂತ ಸಮಯದಲ್ಲಿ ಈ ರೀತಿ ಎಲ್ಲ ಅವ್ರು ಆಗಿರುತ್ತೆ ಅದು ಲಾಂಗ್ ಟರ್ಮಲ್ಲಿ. ಹಳೆ ಕೇಸಸ್ಗಳನ್ನ, ಈ ಕೇಸಸ್ಗಳೇ ನಾವು ಹಳೆ ಕೇಸ್ ಈ ವಿಧದಲ್ಲಿ ಸರಿಪಡಿಸ್ಬಿಟ್ಟು ಅವ್ರನ್ನ ಒಂದು ಎಲ್ಲಿ ಇಂಪ್ರೂವ್ಮೆಂಟ್ ಸ್ಟಾಪ್ ಆಗಿರುತ್ತೆ ಅಲ್ಲಿಂದ ತಂದ್ಬಿಟ್ಟು ಅದು ಅಲ್ಲಿಂದ ಮುಂದೆ ಹೋಗ್ತೀವಿ. ಬಟ್ ನಾವು ಶುರುವಲ್ಲೇ ಅದು ಮಾಡಬೇಕಂದ್ರೆ ತುಂಬ ಕಷ್ಟ. ಯಾಕಂದರೆ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಪೇಷಂಟ್ಗಳಿಗೆ ಹೆಂಗೆ ರಿಕವರಿ ಬರಬೇಕು, ಯಾವ ರೀತಿ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನಾವು ಫಸ್ಟ್ ಕೆಲಸ ಮಾಡೋದೇನೆಂದರೆ ಅಲೈನ್ ದೇರ್ ಆ್ಯಕ್ಚುಲಿ ಸ್ಪೈನ್, ಬೆನ್ನು ಮತ್ತು ಕೈ ಕಾಲುಗಳೇನಿದೆ. ಯಾಕಂದರೆ ಲಕ್ವ ಇರೋ ಮೆದುಳಿಗೆ, ಇವು ಕೈ ಕಾಲುಗಳು ಏನದು, ಈ ಮೂಳೆಗಳು, ಇವು ಸೈಡ್ ಎಫೆಕ್ಟ್ ಆ್ಯಕ್ಚುಲಿ. ಅವು ಟೈಟ್ ಆಗಿರ್ತವೆ, ಜಾಮ್ ಆಗಿರ್ತವೆ. ಅವುಗಳನ್ನ ರಿಲೀಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಏನು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಹೌದು, ಅದೇ ಸ್ಟ್ರೋಕ್ ಆದಾಗ ಸ್ವಲ್ಪ ಹ್ಯಾಂಡ್ ಮೂವ್ಮೆಂಟ್ ಆಗಲಿ, ಲೆಗ್ ಮೂವ್ಮೆಂಟ್ ಆಗಲಿ ಅವರು ಬಾಡಿ ಇರುತ್ತಲ್ಲ ಒಂದು ಸೈಡ್ ವೀಕ್ನೆಸ್ ಇರೋದ್ರಿಂದ ಅವರೇ ಹೊಸ ರೀತಿ ಇದನ್ನ ರೂಢಿಸ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಏನಾರ ಇನ್ನೊಂದು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದೆ, ಕಾಲು ಸುತ್ತಾಕೊಂಡು ಹೋಗ್ತಾರೆ ಅಂತ. ಅದನ್ನ ಯು ಕ್ಯಾನ್ ರಿಲೀಸ್ ಇನ್ ಸ್ಪ್ಯಾನ್ ಆಫ್ 20 seconds ರಿಲೀಸ್ ಮಾಡೋದು ಇಮಿಡಿಯೇಟ್ ಆಗಿ ಬೆಂಡಿಂಗ್ ಬಂದ್ಬಿಡುತ್ತೆ. ಅವರಿಗೆ ಮಂಡಿ ಮಚ್ಚಕ್ಕೆ ಬರಲ್ಲ. ಅದನ್ನ ನಾರ್ಮಲ್ ಫಿಸಿಯೋಥೆರಪಿಲಿ ಹೋದ್ರೆ, ನಿಮಗೆ ನಾರ್ಮಲ್ ಎಕ್ಸಸೈಸ್ ಮುಖಾಂತರ ಹೋದ್ರೆ 6 ತಿಂಗಳು ವರ್ಷ ಬೇಕು. ಅದನ್ನ ವಿ ಕ್ಯಾನ್ ರಿಲೀಸ್ ಇಟ್ ಜಸ್ಟ್ ಸ್ಪ್ಯಾನ್ ಆಫ್ 20 seconds. 20 seconds ರಿಲೀಸ್ ಮಾಡಿದ್ರೆ ಅವ್ರಿಗೆ ಕಾಲು ಬೆಂಡ್ ಬಂದ್ಬಿಡುತ್ತೆ. ಅದೇ ಅಲೈನ್ಮೆಂಟ್ಗಳು ಅಡ್ಜಸ್ಟ್ ಮಾಡಬೇಕು ಆ್ಯಕ್ಚುಲಿ. ಅದನ್ನೇನಂದರೆ ಥೆರಪಿಸ್ಟ್ಗಳು ಯಾರಿರ್ತಾರೆ, ಡಾಕ್ಟರ್ಸ್ ಯಾರಿರ್ತಾರೆ, ಫಿಸಿಯೋಸ್ಗಳು ಯಾರಿರ್ತಾರೆ, ಅವ್ರುಗಳು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಸ್ಟಡಿ ಮಾಡಬೇಕು. ಈಗೆಲ್ಲ ಬರ್ತಾ ಇದೆ ಅದಕ್ಕೆ ಆ್ಯಕ್ಚುಲಿ. ಬಟ್ ವಿ ಹ್ಯಾವ್ ಅಡಾಪ್ಟೆಡ್ ಅರ್ಲಿಯರ್ ಆ್ಯಕ್ಚುಲಿ. ನಾವು ಮುಂಚೆನೇ ಅದನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಆ್ಯಕ್ಚುಲಿ. ಹಾಗಾಗಿ ನಮಗೆ ಸ್ಟ್ರೋಕ್ ಟ್ರೀಟ್ಮೆಂಟ್ ಈಸ್ ಸಿಂಪಲ್ ಅಂತ ನಾವು ಹೇಳೋದು ಆ್ಯಕ್ಚುಲಿ ಬೆಸ್ಟ್. ಅದು ಸಾಕಷ್ಟು ವರ್ಷಗಳಿಂದ ಪಾಪ ಸ್ಟ್ರೋಕ್ ಅಂದರೆ ಸಾಮಾನ್ಯವಾಗಿ ನಾನು ಕೇಳಿದ್ದೀನಿ 10 ವರ್ಷ ಆಗಿದೆ, 15 ವರ್ಷ ಆಗಿದೆ, ಸಫರ್ ಮಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ಇವಾಗ ಅದು ಬೇಗ ಎಷ್ಟೇ ಹಳೆ ಸ್ಟ್ರೋಕ್ ಆದರೂ ಅದು ಬೆಸ್ಟ್ ಟ್ರೀಟ್ಮೆಂಟ್ ತೊಗೊಂಡು ನಾರ್ಮಲ್ ಲೈಫ್ ರೂಟೀನ್ ಬರ್ಬೋದಲ್ಲ. ಮಾಡ್ಬೋದು. ಬಟ್ ಏನಂದರೆ ಬ್ರೈನು ಡ್ಯಾಮೇಜು ಜಾಸ್ತಿ ಇದ್ದರೆ ನಿಮಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಡ್ಯಾಮೇಜ್ ಕಮ್ಮಿ ಇದ್ದರೆ ನಿಮಗೆ ಡಿಪೆಂಡಿಂಗ್ ಆನ್ ಡ್ಯಾಮೇಜ್ ಬೇಸ್ ಮೇಲೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ಗಳನ್ನ ಏನು ಕೊಡಬೇಕು, ಏನು ಕೊಡಬಾರ್ದು. ಬಟ್ ಅದೇ ಸಫರ್ ಮಾಡೋದಕ್ಕಿಂತ ಕ್ಯೂರ್ ಮಾಡ್ಕೊಂಡು ಹೋಗೋದು ಸೊ ತುಂಬಾ ಬೆಟರ್ ಇದೆ ಅಲ್ವಾ ಹಾಗಿದ್ರೆ? ಹೌದು ಮೇಡಮ್, ಹೌದು ಮೇಡಮ್ ಆ್ಯಕ್ಚುಲಿ. ಹೌದು ಮೇಡಮ್, ತುಂಬ ಒಳ್ಳೆ ರಿಸಲ್ಟ್ ಮೇಡಮ್ ಆ್ಯಕ್ಚುಲಿ. ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್. ಐ ಆಮ್ ರಿಯಲಿ ನನಗೇನೆ ಆಶ್ಚರ್ಯ ಆಗುತ್ತೆ, ಏನು ಕೇಸ್ಗಳು ಇಷ್ಟು ಸಿಂಪಲ್ ಅಂತ. ಅದನ್ನೇ ನಾವೇನು ಈ ಮೆಥಡ್ಗಳು ನಾವೇನು ಮಾಡಿದ್ದೀವಿ ಅಂದರೆ ಈ ಮಕ್ಕಳುಗಳಿಗೆ ಮತ್ತು ನಂತರ ಈ ದೊಡ್ಡವ್ರಿಗೆ ಆ್ಯಕ್ಚುಲಿ ನೆಕ್ ಪೇಯ್ನು, ಬ್ಯಾಕ್ ಪೇಯ್ನು, ಬೆನ್ನು ನೋವು. ಯಾಕಂದರೆ ನಾರ್ಮಲಿ ಈಗ ಒಂದು ಥೆರಪಿಗೆ ಬರಬೇಕಂದ್ರೆ ಒಂದು 10-15 days ಬರಬೇಕು ಕಂಟಿನ್ಯೂಸ್ ಆಗಿ ಇದರಲ್ಲಿ, ನಾರ್ಮಲ್ ಇದರಲ್ಲಿ. ನಿಮಗೂ ಡೈಲಿ ಹೋಗ್ಬೇಕಲ್ಲ ಅಂತ ನಿಮ್ಮವೇನೋ ವರ್ಕ್ ಇರುತ್ತೆ, ನಿಮಗೂ ಚಿಂತೆ, ಅಯ್ಯೋ ಅಲ್ಲಿ ಹೋಗಿ ಬರಬೇಕಲ್ಲ ಅಂತ. ಅದನ್ನೇ ನೀವು 1 days ಸರಿಪಡಿಸ್ಬಿಟ್ರೆ ನೀವು ಯು ವಿಲ್ ಫೀಲ್ ಹ್ಯಾಪಿ. ನಾವು ಹೇಳ್ತೀವಿ ಒಂದು ಮಾಡಿದ್ಮೇಲೆ ಬನ್ನಿ ಇನ್ನೊಂದು 3 days 4 days ಬಿಟ್ಟು ಬನ್ನಿ ಅಂತ ಹೇಳ್ತೀರಿ ಆ್ಯಕ್ಚುಲಿ ಹೇಳ್ತೀವಿ. ಸೊ ಯು ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಯು ವಿಲ್ ರೆಕ್ಟಿಫೈ ಅನದರ್. ನಿಮ್ಗೆ ಬೇಕಾದ ಟೈಮಲ್ಲಿ ಬಂದು ಒಂದು 10 ನಿಮಿಷ ಟ್ರೀಟ್ಮೆಂಟ್ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಸರಿಪಡಿಸ್ಬೋದು. ಗಂಟೆಗಟ್ಟಲೆ ವೆಯ್ಟ್ ಮಾಡಬೇಕಾ? ಇಲ್ಲ, ಏನಿಲ್ಲ. ಈಗ ಏನಾಗುತ್ತೆ ಅಂದರೆ 15 ದಿನ 20 ದಿನದಲ್ಲಿ ಸೊ ಅಷ್ಟು ಬೇಗ ರಿಸಲ್ಟ್ ಬಂದಿರಲ್ಲ. ಹಾಗಾಗಿ ಅವರಿಗೆ ಹೋದ್ರೂ ರಿಸಲ್ಟ್ ಬರಲ್ವಲ್ಲ ಅಂತ ಫೀಲ್ ಆಗುತ್ತೆ. ಅದೇ ನೀವು ಏನಾಗ್ತಿದೆ ಅಂದರೆ ಈ ಟ್ರೀಟ್ಮೆಂಟ್ಗಳ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕಮ್ಮಿ ಇದೆ ನಮ್ಮ ಇಂಡಿಯಾದಂಥ ದೇಶದಲ್ಲಿ. ಅವೇರ್ನೆಸ್ ಕಮ್ಮಿ. ಬಟ್ US ಅಲ್ಲಿ ತುಂಬ ಇದು ಇದೆ ಆ್ಯಕ್ಚುಲಿ. ನನಗೆ ಕೆಲವು ಪೇಷಂಟ್ಸ್ಗಳನ್ನ ಮಾಡಿದ್ದೇವೆ, ಅವರ ಮಕ್ಕಳುಗಳು US ಅಲ್ಲಿದ್ದಾರೆ. ಅವರು ಪ್ರೈಸ್ ಮಾಡ್ತಾರೆ ಆ್ಯಕ್ಚುಲಿ, ಇಲ್ಲಿ ಟ್ರೀಟ್ಮೆಂಟ್ ಇದೆ ಅಂತ, ಅಲ್ಲಿ ಮಾಡ್ತಾ ಇದ್ದಾರೆ, ನೀವು ಅಲ್ಲೇ ತಗೊಳ್ಳಿ ಅಂತಾರೆ ಆ್ಯಕ್ಚುಲಿ. ಒಳ್ಳೆ ಟ್ರೀಟ್ಮೆಂಟ್ ಇದೆ ನಿಮಗೆ ಇದೆ ಅಂತ. ದೇ ಆರ್ ಎಕ್ಸ್ಪ್ರೆಸಿಂಗ್ ದರ್ ಗ್ರಾಟಿಟ್ಯೂಡ್ಸ್ ಆ್ಯಕ್ಚುಲಿ. ಪೇಷಂಟ್ಸ್ ಅಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಇಂಡಿಯಾದಲ್ಲಿ ನಿಧಾನಕ್ಕೆ ಬಂದಿದೆ, ನೀವು ಆಲ್ರೆಡಿ ಅದನ್ನು ತಂದಿದ್ದೀರಾ. ಸೊ ಒಂದು ಒಳ್ಳೆ ಈಗ ಬರ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾಸ್ ಅವೇರ್ನೆಸ್ ಬರ್ತಾ ಇರೋದ್ರಿಂದ ಜನಗಳು ಅದ್ರ ಬಗ್ಗೆ ಸಾಕಷ್ಟು ಈಗ ಬರ್ತಾ ಇದೆ. ಯಾಕಂದರೆ ಥೆರಪಿಸ್ಟ್ಗಳು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಯಾಕಂದರೆ ಈಗೆಲ್ಲ ಏನಾಗಿದೆ ಅಂದರೆ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ದೇ ಹ್ಯಾವ್ ಟು ಅಡಾಪ್ಟ್ ನ್ಯೂ ಮೆಥಡ್ಸ್ ಎಲ್ಲ ಅಡಾಪ್ಟ್ ಮಾಡ್ಕೋಬೇಕು. ಹಾಗಾಗಿ ಏನಂದರೆ ನಿಮಗೆ
ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಾಲಿಟಿ ರಿಕವರಿ ಬರುತ್ತೆ. ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಇದ್ರೆ ಎವ್ರಿಬಡಿ ವಾಂಟ್ಸ್, ಈಗ ಏನಂದರೆ ಎಲ್ಲರಿಗೂ ನಾನು ಕ್ವಾಲಿಟಿ ಕೊಡಬೇಕು ಅಂತ ಹಂಗೆ ಖಂಡಿತ ಹೌದು. ಈಗ ಅಲೋ, ಯಾಕಂದರೆ ಇಲ್ಲೊಂದೇ ಇಲ್ಲ, ಬರೀ ಸೋಷಿಯಲ್ ಮೀಡಿಯಾ ಇಂಡಿಯಾಗಷ್ಟೇ ಸೀಮಿತ ಆಗಿಲ್ಲ, ಬೇರೆ ಬೇರೆ ಕಂಟ್ರೀಸಿಂದ ಅವುಗಳೆಲ್ಲವೂ ಟ್ರೀಟ್ಮೆಂಟ್ಗಳನ್ನ ಅವರು ಅಡಾಪ್ಟ್ ಮಾಡ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಅಡಾಪ್ಟ್, ಇದರಲ್ಲಿ ಅಡಾಪ್ಟ್ ಮಾಡ್ಕೋಬೇಕಂದ್ರೆ ಅರ್ತ್ ಈಸ್ ಎ ಗ್ಲೋಬಲ್ ವಿಲೇಜ್. ಚಿಕ್ಕ ವಿಲೇಜ್ ಅಷ್ಟೇ ಇದೆ ಈಗ. ಅದೇ ಈಗ ಮೊದಲಿನ ಥರ ಅಗಲ ಇಲ್ಲ, ದೊಡ್ಡದು ಇಲ್ಲ, ಪ್ರಪಂಚ ದೊಡ್ಡದಾಗಿದೆ ಅಂತ ಹೇಳಕ್ಕಾಗಲ್ಲ, ತುಂಬಾ ಚಿಕ್ಕದಾಗಿ. ವೆರಿ ಸ್ಮಾಲ್ ಈಗ ಆ್ಯಕ್ಚುಲಿ. ಎಸ್, ಹೌದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕೈರೋಪ್ರಾಕ್ಟಿಕ್ ಎಷ್ಟು ಯೂಸ್ಫುಲ್ ಆಗಿದೆ ಅಂತ ಖಂಡಿತ ನೀವು ಹೇಳಿ ಕೇಳಿ ನನಗೇನೆ ಖುಷಿ ಅನಿಸ್ತು. ಸೊ ಅಂಥ ಸಮಸ್ಯೆ ಕೂಡ ಅಷ್ಟು ಈಸಿಯಾಗಿ ಕ್ಯೂರ್ ಆಗುತ್ತೆ ಆ ಒಂದು ಟ್ರೀಟ್ಮೆಂಟ್ ಮೂಲಕ, ಅಷ್ಟು ಅಡ್ವಾನ್ಸ್ ಆಗಿದೆ ಅಂತ ತಿಳಿಸ್ಕೊಡ್ರಿ. ಸೊ ಸಾಕಷ್ಟು ಇನ್ಫಾರ್ಮೇಷನ್, ತುಂಬ ಬೇಕಾಗಿರೋ ಇನ್ಫಾರ್ಮೇಷನ್ ಆಗಿತ್ತು ಇದು. ಸೊ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ, ಧನ್ಯವಾದ. ನಮಸ್ಕಾರ. ಎಸ್, ಫಿಸಿಯೋಥೆರಪಿ ಅಂದರೆ ಏನು, ಕೈರೋಪ್ರಾಕ್ಟಿಕ್ ಟ್ರೀಟ್ಮೆಂಟ್ ಅಂದರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಇನ್ ಡೀಟೇಲ್ ಆಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವಿಗೂ ಕೂಡ ಈ ರೀತಿ ಸ್ಟ್ರೋಕ್ ಆಗಿರ್ಬೋದು, ಈ ರೀತಿಯ ಸಮಸ್ಯೆಯಿಂದ ಸಾಕಷ್ಟು ವರ್ಷಗಳಿಂದ ನೀವು ಸಫರ್ ಮಾಡ್ತಾ ಇದ್ರೆ, ಸೊ ಒಮ್ಮೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಸ್ಪಿಟಲ್ ಅಡ್ರೆಸ್ ಹಾಗೆ ಕಾಂಟ್ಯಾಕ್ಟ್ ನಂಬರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಒಮ್ಮೆ ಡಾಕ್ಟರ್ನ ಮೀಟ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ, ಕ್ಯೂರ್ ಆಗುತ್ತೋ ಅಲ್ವೋ, ಏನು ಟ್ರೀಟ್ಮೆಂಟ್ ಪಡ್ಕೊಳ್ಬೋದು ಅನ್ನೋದನ್ನೆಲ್ಲ ಇನ್ ಡೀಟೇಲ್ ಆಗಿ ನೀವು ಇನ್ಫಾರ್ಮೇಷನನ್ನು ಪಡ್ಕೊಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸದ್ಯ ಖಚಿತ, ನ್ಯಾಯ ನಿಶ್ಚಿತ.